ಸರ್, ಸಿನಿಮಾ ತುಂಬ ಚೆನ್ನಾಗಿ ಬಂದೈತೆ. ಎಕ್ಸಲೆಂಟ್ ಫೋಟೋಗ್ರಫಿ, ಒಳ್ಳೆ ಕಥೆ, ಮತ್ತು ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಮತ್ತು ಇದು ಫ್ಯಾಮಿಲಿ ಜೊತೆ ಕುಂತ್ಕೊಂಡು ನೋಡೋಂಥ ಪಿಕ್ಚರು ತುಂಬ ಚೆನ್ನಾಗಿ ಬಂದಿದೆ ಸರ್. ಭಾಳ ಇಷ್ಟ ಆಯಿತು ನನಗೆ. ಇನ್ನೊಂದು ಸರಿ ಬಂದು ನೋಡಬೇಕು ಅಂತ ಮನಸ್ಸಾಗಿದೆ. ನಮ್ಮ ಹೆಸರು ಸಂಗಮೇಶ್ ಮೈಸೂರು ನಮ್ಮ ಪೈಕಿ ಹೆಸರು ಕ್ಲೋಸು. ಸೊ ಅವ್ರಿಗೂ ಆ್ಯಕ್ಟಿಂಗು ಸಖತ್ತಾಗಿ ಬಂದಿದೆ. ಆ ಉಡನ್ ಬ್ಯಾಂಡಿಗೆ ನಂಬರ್ 1 ಹೇಳಿ ಮಾಡಿಸೋದು ಮಾಡಿ ಏಕೆ ಬಿಡೋದು. ಸೊ ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಹೀರೋ ಸಾಹಿತ್ಯ ಚೆನ್ನಾಗಿ ಬಂದಿದೆ. ಆಲ್ರೆಡಿ ಲಾಸ್ಟ್ ಬಂದಿದೆ. ಮತ್ತು ನಾನು ನಮ್ಮ ಇನ್ನೊಬ್ಬರು ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಹೀರೋಮನಿ, ಎಲ್ಲರಿಗೂ ಆಲ್ ದ ಬೆಸ್ಟ್. ಬನ್ನಿ, ಅದೊಂದು ಕೆಲವು ತುಂಬ ಜನ ಒಳ್ಳೆ ರೆಸ್ಪಾನ್ಸ್. ಈ ಕಡೆ ಬನ್ನಿ ಮೇಡಮ್. ತುಂಬ ಖುಷಿ ಒಂದು ಮೂವಿ ಚೆನ್ನಾಗಿದೆ ಅಂತಂದರೆ 100% ಎಲ್ಲರೂ ಬರ್ತಾರೆ ನೋಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಸರ್. ಒಂದು ನಾ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲರಿಗೂ ಅರ್ಜುನ ಅಂತಂದರೆ ಒಂದು ಪ್ರೀತಿ. ಆ ಅರ್ಜುನನ್ನ ನೋಡಲಿಕ್ಕೆ ಹೊಸ ಪ್ರತಿಭೆ ಹೆಂಗೆ ಮಾಡಿದ್ದಾರೆ ಅನ್ನೋದು ಸರ್. ಈ ರೆಸ್ಪಾನ್ಸ್ ನೋಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಸರ್. ಕಷ್ಟಪಟ್ಟು ಈ ಮೂವಿ ಮಾಡಿ ಕರ್ನಾಟಕದ ಜನತೆಗೆ ಕೊಟ್ಟಿದ್ದೀನಿ ಸರ್. ಆ ಕರ್ನಾಟಕದ ಜನತೆ ಮೇಲೆ ಇನ್ನು ನಾನು ನಂಬಿಕೊಂಡು ಸೊ ಅವ್ರು ಯಾವ ಥರ ಕರ್ಕೊಂಡು ಹೋಗ್ತಾರೆ, ಯಾವ ಥರ ನನ್ನನ್ನು ಬೆಳೆಸ್ತಾರೆ ಅನ್ನೋದು ಎಲ್ಲ ಅವರ ಆಶೀರ್ವಾದ ಸರ್. ಸಿನಿಮಾನ ಮಾಡಿದ್ದೀನಿ ಸರ್, ಕೊಟ್ಟಿದ್ದೀನಿ. ಈ ರೆಸ್ಪಾನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಖುಷಿ ಆಗ್ತಿದೆ. ಒಬ್ಬ ಆರ್ಟಿಸ್ಟ್ಗೆ ಏನು ಬೇಕು ಅಂತಂದರೆ ಈ ರೆಸ್ಪಾನ್ಸ್ ಬೇಕಿತ್ತು, ಅದು ಸಿಗ್ತಾ ಇದೆ ಸರ್. ಅದಕ್ಕೆ ನನಗೆ ಖುಷಿ. ಫಾರೆಸ್ಟ್ ಕುರಿತು ಒಂದು ಅದ್ಭುತ ಮೆಸೇಜನ್ನು ಸಮಾಜ ಸರ್, ಇವಾಗೆಲ್ಲ ಅರ್ಬನೈಸೇಷನ್ಸ್ ಎಲ್ಲ ಅರಣ್ಯ ಕಡಿಯೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಏನು ಇದಕ್ಕೆಲ್ಲ ಒಂದು ಒಳ್ಳೆ ತುಂಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಇದು ಒಂದು ಅದಕ್ಕೂ ನನಗೂ ಮತ್ತು ಒಂದು ಹಾನಿಗೂ ಇರುವಂಥ ಸಂಬಂಧ ಸರ್. ಅದರಲ್ಲಿ ಎಲ್ಲ ರೀತಿಯಲ್ಲಿ ತೋರಿಸಿದ್ದೀನಿ. ಸೊ ಮೂವಿ ಅಂತಂದರೆ ನಿಮಗೆ ಒಬ್ಬ ಆಡಿಯನ್ಸ್ ಮಿಸ್ ಮಾಡಿಕೊಂಡ್ರೆ ಯಾವ ಥರ ಬಂದು ನೋಡಬೇಕು, ಸೊ ಅವ್ರು ಏನು ಇಷ್ಟಪಡ್ತಾರೆ ಅದರದ್ದು ಎಲ್ಲದನ್ನು ಕೊಟ್ಟಿದ್ದೀನಿ ಸರ್. ಖುಷಿ ಆಗ್ತಿದೆ ಸರ್. ಪ್ರೇಕ್ಷಕರು ನೋಡಿದಂಥ ಪ್ರೇಕ್ಷಕರು ತಮ್ಮ ಆ್ಯಕ್ಟಿಂಗ್ ಸಾಕಷ್ಟು ಅಭಿಪ್ರಾಯ ಏನು ಒಳ್ಳೆಯ ಸರ್. ಖುಷಿ ಆಗ್ತಿದೆ ಸರ್. ಕಷ್ಟಪಟ್ಟು ಮಾಡಿದ್ದೀವಿ, ಆ ಕಷ್ಟಕ್ಕೆ ಪ್ರತಿಫಲ ಸಿಗ್ತಿದೆ ಅನ್ನೋದೇ ನಮಗೊಂದು ದೊಡ್ಡ ಖುಷಿ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಕನ್ನಡಿಗರಿಗೆ ಸರ್? ಕನ್ನಡಿಗರಿಗೆ ಮತ್ತೆ ಈ ಕನ್ನಡಿಗನ್ನ ನೀವು ಮತ್ತಷ್ಟು ಬಂದು ಆಶೀರ್ವಾದ ಮಾಡಬೇಕು. ಕನ್ನಡದ ಜನತೆ ಕನ್ನಡಿಗರಿಗೆ ಆಶೀರ್ವಾದ ಮಾಡಿ ಈ ಮಣ್ಣಿನ ಸಿನಿಮಾ ಮಾಡಿದ್ದೀನಿ. ಎಲ್ಲ ಬಂದು ಸಿನಿಮಾ ನೋಡಬೇಕು, ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಇನ್ನೊಂದು ಸಕ್ಸಸ್ ಕೊಡಬೇಕಂತ ಕೇಳ್ಕೊತೀನಿ ಸರ್. ಸರ್ ಬನ್ನಿ ಸರ್. ಅಥವಾ ನೇಚರ್ ಜನ್ರೇಷನ್ಗೆ ಗೊತ್ತಿಲ್ಲ. ಸೊ ಬಿಕಾಸ್ ಎಲ್ಲ ಮರಗಳು ಯೂಸ್ ಮಾಡ್ತಿದ್ದಾರೆ. ಸೊ ಕಾಡ್ ಬಗ್ಗೆ ಮತ್ತು ಆ್ಯನಿಮಲ್ ಜೊತೆ ಇರೋ ಒಂದು ಪ್ಯೂರ್ ಬಾಂಡಿಂಗ್ನ ತೋರಿಸ್ತೀವಿ. ಸೊ ಮೈಸೂರು ಅಂತಂದರೆ ದಸರಾಗೆ ತುಂಬ ಜನ ಕರೀತಾರೆ. ಮೈಸೂರು ಅಂತಂದರೆ ನೆನಪಾಗೋದು ದಸರಾ. ಸೊ ಆ ದಸರಾ ಮತ್ತು ಆ ಸಂಭ್ರಮ ನೆನಪಾಗುತ್ತೆ. ಸೊ ಆನೆ ಇರೋದ್ರಿಂದ ನಮ್ಮ ಒಂದು ಸಿನಿಮಾದಲ್ಲಿ ಸೊ ಜನರಿಗೆ ಬೇಗ ಕನೆಕ್ಟ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಅಲ್ಲಿನ ಲೈಫ್ ಸ್ಟೈಲು ಅಥವಾ ಹೇಗೆ ಆನೆ ಹೇಗೆ ಫೈಟ್ ಮಾಡುತ್ತೆ ಅನ್ನೋದನ್ನು ನಮ್ಮ ಒಂದು ಸಿನಿಮಾದಲ್ಲಿ ತೋರಿಸ್ತೀವಿ. ಸೊ ಹಾಗಾಗಿ ಯಾರ್ಯಾರು